ಗಣಿಯಲ್ಲಿ ಕಳ್ಳರ ಕಾಟ ಮಾತ್ರ ತಪ್ಪಿಲ್ಲ. ಇವತ್ತಿಗೂ ಗಣಿಯ ಆಳಕ್ಕಿಳಿದು ಕಳ್ಳರ ತಂಡವೊಂದು ಕಳ್ಳತನ ಮಾಡುತ್ತಿರುವ ವಿಡಿಯೋ ಹಾಗೂ ಫೋಟೋಗಳು ವೈರಲ್ ಆಗಿವೆ. ಕೋಲಾರ ಚಿನ್ನದ ಗಣಿಯಲ್ಲಿ ತಪ್ಪಿಲ್ಲ ಕಳ್ಳರ ಕಾಟ. ಗಣಿಯ ಆಳಕ್ಕಿಳಿದು ಕಳ್ಳತನ ಮಾಡಿದ ಫೋಟೋ ವೈರಲ್. ಗಣಿ ಕಳ್ಳತನದಲ್ಲಿ ಭಾಗಿಯಾಗಿದ್ದಾರ ಭದ್ರತಾ ಸಿಬ್ಬಂದಿ. ಕೇಂದ್ರ ಸರ್ಕಾರದ ಒಡೆತನದಲ್ಲಿದ್ದ ಕೆಜಿಎಫ್ ಚಿನ್ನದ ಗಣಿಗೆ ಬೀಗ ಹಾಕಿ ಬರೋಬ್ಬರಿ 23 ವರ್ಷ ಕಳೆದ್ರು. ಕಳ್ಳತನ ಮಾತ್ರ ನಿಂತಿಲ್ಲ. ಇತ್ತೀಚೆಗೆ ಕೆಜಿಎಫ್ ಚಿನ್ನದ ಗಣಿಯ ಒಳಗೆ ಕಳ್ಳರ ಗ್ಯಾಂಗ್ ಒಂದು ಗಣಿಯ ಆಳಕ್ಕಿಳಿದು ಅಲ್ಲಿನ ಮಣ್ಣನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವ ಫೋಟೋಗಳು ವೈರಲ್ ಆಗಿವೆ. ಕಳ್ಳತನಕ್ಕೆ ತಂದಿದ್ದ ಆಯುಧಗಳು, ಟಾರ್ಚ್, ಚಪ್ಪಲಿಯನ್ನ ಚಿನ್ನದ ಗಣಿಯೊಳಗೆ ಬಿಟ್ಟು ಹೋಗಿದ್ದಾರೆ. ಈ ಮೂಲಕ ಕೆಜಿಎಫ್ ಚಿನ್ನದ ಗಣಿಯಲ್ಲಿ ಭದ್ರತಾ ವೈಫಲ್ಯವಾಗಿರುವುದು ಕಂಡುಬಂದಿದೆ. ಅಷ್ಟೇ ಅಲ್ಲದೆ ಈ ಕಳ್ಳತನದಲ್ಲಿ ಭದ್ರತಾ ಅಧಿಕಾರಿಗಳ ಕೈವಾಡ ಇರುವುದು ಕೂಡ ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಇಷ್ಟಾದರೂ ಕಳ್ಳತನವಾಗಿರುವ ಬಗ್ಗೆ ಚಿನ್ನದ ಗಣಿಯ ಅಧಿಕಾರಿಗಳಾಗ್ಲಿ, ಭದ್ರತಾ ಸಿಬ್ಬಂದಿಯಾಗ್ಲಿ ಪೊಲೀಸ್ ಠಾಣೆಗೆ ದೂರು ನೀಡಿಲ್ಲ. ಕೋಲಾರದ ಚಿನ್ನದ ಗಣಿಯಲ್ಲಿ ಕಳ್ಳತನಗಳು ನಡೀತಾ ಇದೆ. ಚಿನ್ನದ ಗಣಿಯ ಒಳಗಡೆ ಇಳಿದು ಮಣ್ಣನ್ನು ತೆಗೆದು ಅದರಿಂದ ಚಿನ್ನವನ್ನು ತೆಗೆದು ಆ ಕಳ್ಳತನ ಒಂದು ನಡೆಯುವಂಥ ಪ್ರಕ್ರಿಯೆ ನಡೀತಾ ಇದೆ. ಇದರಲ್ಲಿ ಸಿಬ್ಬಂದಿ ವರ್ಗದವರು ಕೂಡ ದೂರನ್ನು ದಾಖಲಿಸುವಂಥ ಕೆಲಸ ಮಾಡ್ತಾ ಇಲ್ಲ. ಯಾಕೆಂತಂದರೆ ಇವತ್ತು ನೋಡಬೇಕು ಅಂತಂದರೆ ಈ ಸಿಬ್ಬಂದಿ ವರ್ಗದವರು ಕೂಡ ಈ ಒಂದು ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ಅಂತಲೇ ನಾವು ಭಾವಿಸ್ಬೇಕಾಗ್ತದೆ. ಇದು ಯಾರೇ ಒಂದು ತಪ್ಪು ಮಾಡಲಿ ಇವರಿಗೆ ಕ್ರಮವನ್ನು ಜರುಗಿಸಬೇಕು. ಕಳೆದ 2 ದಶಕಗಳಿಂದ ಕೆಜಿಎಫ್ ಚಿನ್ನದ ಗಣಿಯಲ್ಲಿ ಕಳ್ಳತನ ನಿರಂತರವಾಗಿ ನಡೆಯುತ್ತಲೇ ಇದೆ. ಕಳೆದ 2022ರಲ್ಲಿ ಕೂಡ ಇದೇ ರೀತಿಯ ಕಳ್ಳರ ಗ್ಯಾಂಗ್ ಒಂದು ಗಣಿಯಾಳಕ್ಕೆ ಇಳಿದು ಚಿನ್ನದ ಮಣ್ಣನ್ನ ಕಳ್ಳತನ ಮಾಡುತ್ತಿದ್ದ ವಿಡಿಯೋಗಳು ವೈರಲ್ ಆಗಿದ್ವು. ಆಗ ಕೂಡ ಇಲ್ಲಿನ ಭದ್ರತಾ ಸಿಬ್ಬಂದಿ ದೂರು ನೀಡಿರಲಿಲ್ಲ. ಸದ್ಯ ಈಗ ಅಂಥದ್ದೇ ಮತ್ತೊಂದು ಘಟನೆ ಮರುಕಳಿಸಿದೆ. ಆದರೂ ಇಲ್ಲಿನ ಚಿನ್ನದ ಗಣಿಯ ಅಧಿಕಾರಿಗಳು ದೂರು ನೀಡುವ ಗೋಜಿಗೆ ಹೋಗಿಲ್ಲ. ಇದರ ಹಿಂದೆ ಅಧಿಕಾರಿಗಳ ಕೈವಾಡ ಇದೆಯಾ ಅನ್ನೋ ಅನುಮಾನ ಬಲವಾಗಿ ಕೇಳಿ ಬರುತ್ತಿದೆ. ಇನ್ನು ಈ ಬಗ್ಗೆ ಕೆಜಿಎಫ್ ಎಸ್ಪಿ ಶಾಂತಕುಮಾರ್ ಕೂಡ ಚಿನ್ನದ ಗಣಿಯ ಅಧಿಕಾರಿಗಳು ಈವರೆಗೆ ಯಾವುದೇ ದೂರು ನೀಡಿಲ್ಲ. ಒಂದು ವೇಳೆ ದೂರು ನೀಡಿದರೆ ತನಿಖೆ ಮಾಡಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಬಿಜಿಎಂಎಲ್ ವ್ಯಾಪ್ತಿಯಲ್ಲಿ ಕಳ್ಳತನ ಆಗ್ತಾ ಇದೆ ಅಥವಾ ಚಿನ್ನದ ಮಣ್ಣು ಕಳ್ಳತನ ಆಗ್ತಾ ಇದೆ ಅಂತ ಏನಾದರೂ ಆ ಥರ ಪ್ರಕರಣ ಇದ್ದರೆ ಅವರಿಗೆ ನಾವು ವರದಿ ಆಗಿದ್ದರೆ ಅದ್ರ ಬಗ್ಗೆ ಏನೋ ಮಾಹಿತಿ ಇದ್ದರೆ ನಮಗೆ ಪ್ರಕರಣ ದಾಖಲು ಮಾಡೋಕ್ಕೆ ನಾವು ತಿಳಿಸಿದ್ದೀವಿ. ಅವ್ರು ಬಿಜಿಎಂಎಲ್ ಅವರು ಏನು ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಮೇಲೆ ನಾವು ಮುಂದಿನ ತನಿಖೆ ಮಾಡ್ತೀವಿ. ಬಟ್ ಸೊ ಅವ್ರದ್ದೇ ಆದ ಆಂತರಿಕ ಭದ್ರತೆಯನ್ನು ಅಂದರೆ ಅವರ ಇಂಟರ್ನಲ್ ಸೆಕ್ಯೂರಿಟಿನ ಅವರೇ ಮಾಡ್ಕೊಂಡಿರೋದ್ರಿಂದ ಅವರಿಗೆ ಸೆಕ್ಯೂರಿಟಿ ಹೆಡ್ ಅವರು ಏನು ಅದ್ರ ಬಗ್ಗೆ ಕಂಪ್ಲೇಂಟನ್ನು ಲಾಡ್ ಮಾಡ್ತಾರೆ ನಾವು ಅದನ್ನು ಮುಂದಿನ ಕ್ರಮ ಮಾಡ್ತೀವಿ. ಒಟ್ಟಾರೆ ಚಿನ್ನದ ಗಣಿಗೆ ಬೀಗ ಹಾಕಿ 2 ದಶಕಗಳು ಕಳೆದಿವೆ. ಈ ವೇಳೆ ಚಿನ್ನದ ಗಣಿಗೆ ತುಕ್ಕು ಹಿಡಿದಿರಬಹುದು. ಆದರೆ ಗಣಿಯಾಳದಲ್ಲಿನ ಚಿನ್ನಕ್ಕೆ ತುಕ್ಕು ಹಿಡಿದಿಲ್ಲ. ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಚಿನ್ನ ಕಳ್ಳಕಾಕರ ಪಾಲಾಗುತ್ತಿದೆ ಅನ್ನೋದು ಮಾತ್ರ ದುರಂತ. ರವಿ ಪಬ್ಲಿಕ್ ಟಿವಿ, ಕೋಲಾರ.